ನಮ್ಮ ಸತ್ತ ಪ್ರಜೆಗಳು ಬಂದು ದಯವಿಟ್ಟು ಫಿಲಮ್ ನೋಡಿ, ಫೋಕಸ್ ಸಿಗುತ್ತೆ. ಬ್ರೈನ್ ಫ್ರೈ ತಿನ್ಕೊಂಡ್ಬಂದು ಫೋಕಸ್ ಬರೋರ್ಗು ಇನ್ನೊಂದು ಸಿನಿಮಾ ನೋಡೋಣ. ಹೇಳಿದ ಅರ್ಥ ಆಗಲ್ಲ, ನೋಡಿದ ಅರ್ಥ ಆಗುತ್ತೆ. ತಾಯಿನಾಗ ನಮಗೆ ಕೇಳ್ಬೇಡ ಕನ್ನಡ ನೋಡ್ಬೇಕಾಗುತ್ತೆ. ನಮ್ಮ ತಾಯಿನಾಗ ಅರ್ಥ ಆಗಿಲ್ಲ. ಇನ್ನೊಂದ್ಸಲ ಬಂದು ನೋಡ್ತೀನಿ ಸಂಜೆ. ಬ್ರೋ ಫುಲ್ ಮೂವಿ ಸೈಕೋ. ರಿವ್ಯೂನೇ ಹೇಳಕ್ಕಾಗಲ್ಲ, ರಿವ್ಯೂನೇ ಕೊಡಂಗೇ ಇಲ್ಲ. ಕ್ಲೈಮ್ಯಾಕ್ಸ್ ಏನೋ ಡಿಕೋಡ್ ಮಾಡೋಕ್ಕಾಗಿಲ್ಲ, ಇನ್ನೊಂದ್ಸಲ ನೋಡ್ಬೇಕು. ಅರ್ಥ ಆಗೈತೆ, ಅರ್ಥ ಆಗಿಲ್ಲ ಗುರು. ಫೋಕಸ್ ಮಾಡ್ಬೇಕು ಇನ್ನೊಂದ್ಸಲಿ. ಭೂಮಿ ಮಾತ್ರ ಸೂಪರ್, ಬುದ್ಧಿವಂತರು ಮಾತ್ರ ಬಂದು ನೋಡ್ರಿ ಫಿಲಮ್. ಅಷ್ಟೊಂದು ಮೀಡಿಯಾದಾರ ನೋಡ್ರಿ ಫಿಲಮ್ ನೋಡ್ಬೇಕಾಗಿರೋದು ನಾವಲ್ಲ, ನೀವು ರಿವ್ಯೂ ತಗೊಂತೀರಾ, ಅವ್ರು ಹೋಗಿ ನೋಡ್ಬೇಕು, ಫಿಲಮ್ ಹೋಗಿ ನೋಡಿ. ಆಕ್ಟರ್ ಉಪೇಂದ್ರ ಡಿಸಪಾಯಿಂಟ್ ಮಾಡ್ಬೋದು, ಡೈರೆಕ್ಟರ್ ಉಪೇಂದ್ರ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ಪ್ರಕೃತಿಗೆ ನಾವು ಹೊಡಿಯಕ್ಕೆ ಹೋದ್ರೆ ಪ್ರಕೃತಿ ಲಾಸ್ಟಿಗೆ ನಮಗೆ ಒಂದು ದಿವಸ ಹೊಡೆದು ಚಡ್ಡಿಲಿ ನಿಲ್ಲಿಸ್ತದೆ. ಜಗತ್ ಚೇಂಜ್ ಆಗಬೇಕು ಅಂದ್ರೆ ನೀವು ಚೇಂಜ್ ಆಗಬೇಕು. ಏನು ಅರ್ಥ ಆಗಿಲ್ಲ ಅಣ್ಣ. ಕಲ್ಕಿ ಪಾರ್ಟ್ 2 ತೋರಿಸ್ಬಿಟ್ಟವ್ರು ಇಲ್ಲೇ. ಏಯ್ ಫಸ್ಟ್ ನೋಡ್ರಿ, ಒಳಗಡೆ ಹೋಗ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ನೋಡ್ರಿ. ನಟರು ಮಾತ್ರ ಪಿಕ್ಚರ್ ಬುದ್ಧಿವಂತರಲ್ಲ ಸರ್ ಬಿಡ್ಬೋದಲ್ಲ, ಎಂಡ್ಲೆಸ್. ಮನುಷ್ಯನ ಜೀವನನೇ ಎಂಡ್ಲೆಸ್. ಸೂಪರ್ ಬಿಡಮ್ಮ, ಸೂಪರ್ ಆಗಿದೆ, ಬ್ಲಾಕ್ ಬಸ್ಟರ್ ಸೂಪರ್ ಆಗಿದೆ, ಚೆನ್ನಾಗಿದೆ. ಅಷ್ಟೇ ಜನ ಫೋಕಸ್ ಅಂದು ಸಿಕ್ಕಿಲ್ಲ. ಹೊಡಾಕ್ಲಾ ಫೋಕಸ್ ಆತಿಲ್ಲ. ಫೋಕಸ್ ಮಾಡ್ಬೇಕು ಇನ್ನೊಂದ್ಸಲಿ, ಫೋಕಸ್ ಮಾಡ್ಬೇಕು. ಕ್ಲೈಮ್ಯಾಕ್ಸ್ ಏನೋ ಡಿಕೋಡ್ ಮಾಡೋಕ್ಕಾಗಿಲ್ಲ, ಇನ್ನೊಂದ್ಸಲ ನೋಡ್ಬೇಕು. ಇನ್ನು ಎಷ್ಟು ಸಲ ನೋಡಿದ್ರು ಅರ್ಥ ಆಗಲ್ಲ ಫಿಲಮ್ಮು. ಸುಮ್ಮನೆ ನೀವು ಅರ್ಥ ಮಾಡ್ಕೊಬೇಕು ಈ ಫಿಲಮ್ನ. ನೀವು ತುಂಬ ನೋಡಿ ಫಿಲಮು, ಫಸ್ಟ್ ನೀವು ನೋಡಬೇಕು. ನೀವು ನೋಡಿದ್ರೆ ತುಂಬ ಸೂಪರ್ ಆಗಿರುತ್ತೆ ಫಿಲಮು, ಆಯಿತಾ? ಜಗತ್ ಚೇಂಜ್ ಆಗಬೇಕು ಅಂದ್ರೆ ನೀವು ಚೇಂಜ್ ಆಗಬೇಕು. ಏನು ಅರ್ಥ ಆಗಿಲ್ಲ ಅಣ್ಣ. ಇನ್ನೊಂದ್ಸರಿ ಚೆನ್ನಾಯ್ತು. ಎಲ್ಲರೂ ಫೋಕಸ್ ಮಾಡಿ, ಫೋಕಸ್ ಮಾಡಿ, ಫಿಲಮ್ ಫೋಕಸ್ ಮಾಡಿ. ಸೂಪರ್ ಬಾಸ್ ಮೂವಿ ಆಲ್ವೇಸ್ ಸೂಪರ್. ನಾವು ದೊಡ್ಡ ನನ್ನ ಮಕ್ಕಳಾಗಿದ್ದೀವಿ, ನೀವು ದೊಡ್ಡ ನನ್ನ ಮಕ್ಕಳಾಗಿದ್ದೀವಿ. ಫಿಲಮ್ ಚೆನ್ನಾಗೈತೆ, ಅರ್ಥ ಆಗಲಿಲ್ಲ ಅಷ್ಟೇ. ಏನು ಗೊತ್ತಾಗಿಲ್ಲ, ಏನಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಇನ್ನೇ 2 ಸರಿ ನೋಡಬೇಕು. ರಿಯಲ್ ಏನಿದೆ ಅಂತ ತೋರಿಸಿದ್ದಾರೆ ಅಷ್ಟೇ. ಫಿಲಮ್ ಅಂದ್ರೆ ಸೂಪರ್ ಬ್ರೋ. ಮೀಡಿಯಾ ಬಗ್ಗೆ ಸಕ್ಕತ್ತಾಗಿ ಸೂಪರ್ ಮೂವಿ. ಸೂಪರ್ ಮೂವಿ. ಹಿಂದೆಯಿಂದ ಹೋಗೋರು ಆ ಕಡೆ ಬಂದ್ಬಿಟ್ಟಿದೆ. ಕ್ರೇಜಿ ಮೂವಿ ಬ್ರೋ. ಬುದ್ಧಿ ಇದ್ದವನಿಗೆ ಮಾತ್ರ ಇದು ಅರ್ಥ. ಮೂವಿ ಸೂಪರ್ ಆಗಿದೆ. ಜಾತಿ ಧರ್ಮ ಇದ್ರ ಬಗ್ಗೆ ಉಪೇಂದ್ರ ಅವರು ತುಂಬ ಕ್ಲಾರಿಟಿ ಕೊಟ್ಟಿದ್ದಾರೆ. ಫಿಲಿಮ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಇನ್ನೊಂದು ಸತಿ ನೋಡಿ. ಅರ್ಥ ಆಗಲಿಲ್ಲ ಅಂದರೆ ಅರ್ಥ ಆಗ್ದಲೇ ಸುಮ್ಮನೆ ಕೆಟ್ಟದಾಗ ಕಾಮೆಂಟ್ ಮಾಡಿಬಿಡಿ. ಸೂಪರ್ ಮೂವಿ ಮಾತ್ರ. ಒಳ್ಳೆ ಮೆಸೇಜ್ ಇದೆ, ಎಲ್ಲದ್ರ ಬಗ್ಗೆನೂ ಇದೆ, ರೇಪಿಡ್ ಬಗ್ಗೆ ಇದೆ, ಪ್ರತಿಯೊಂದ್ರ ಬಗ್ಗೆನೂ ಒಳ್ಳೆ ಕಂಟೆಂಟ್ ಇದೆ ಫಿಲಿಮಲ್ಲಿ. ದಯವಿಟ್ಟು ಇನ್ನೊಂದು ಸರಿ ಬಂದು ಮೂವಿ ನೋಡಿ. ಪಾರ್ಟು ಇಲ್ಲ, ಪಾರ್ಟು ಇರೋ ಥರ ಏನಿಲ್ಲ. ಪಿಕ್ಚರ್ ತುಂಬ ಏನಂದರೆ ಫಿಲಮ್ನ ಮರುಕಲ್ಪನೆ ಆಗುತ್ತೆ. ನೋಡಿದವನು ಮತ್ತೊಂದು ಸಲ ನೋಡಲೇಬೇಕು ಅನ್ನೋ ಒಂದು ಪಿಕ್ಚರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಪಿಕ್ಚರ್. ಚೆನ್ನಾಗಿದೆ. ಸೂಪರ್. ಫೋಕಸ್ ಮಾಡಿ ನೋಡ್ಬೇಕು ಅಷ್ಟೇ ಗುರು. ಸೂಪರ್ ಸೂಪರ್. ತುಂಬಾ ಫೋಕಸ್ ಮಾಡಿ ತೋರ್ಸಕ್ ಹೋಗ್ಬೇಡಿ, ತುಂಬಾ ಫೋಕಸ್ ಮಾಡಿ ಜನ ನೋಡೋಕೆ ನಿಲ್ಸಿದ್ದಾರೆ. ಸಖತ್ ಸೂಪರ್. ಕಚ್ಚೋಕ್ ಮುಂಚೆ ಹೆಣ್ಣಿಗೆ, ಬಿಚ್ಚೋಕ್ ಮುಂಚೆ ಹೆಣ್ಣಿಗೆ ಬೆಲೆ ಜಾಸ್ತಿ. ಅದೊಂದು ಸೂಪರ್, ಅರ್ಥ ಆಗ್ದಿಲ್ಲ ಪಾಪರು. ಮೂವಿ ಬ್ಯಾನ್ ಆಗಬೇಕು ಮಾತ್ರ ಫಸ್ಟ್ ಅರ್ಥ ಆಗಿಲ್ಲ, ಇನ್ನೊಂದ್ಸರಿ ನೋಡ್ಕೊಂಡ್ ಬಂದ್ವಿ. ಫೋಕಸ್ ಬೇಕು, ಫೋಕಸ್. ಏನಿಲ್ಲ ಸಂಗ್ ಅರ್ಥ ಆಗಿರೋ ಮೂವಿನೂ ಅರ್ಥ ಆಗುತ್ತೆ. ಮೂವಿ ಬ್ಯಾನ್ ಆಗಕ್ಕೆ ಹೋಗ್ತಾ ಇದೀವಿ. ಮೂವಿ ಬ್ಯಾನ್ ಆಗ್ಬೇಕು. ಎಲ್ಲ ಕಷ್ಟ ಬೀಳ್ಬೇಡ್ರಿ, ಎಲ್ಲ ಬ್ರೈನಿಗೆ ತಲೆ ಕೊಡ್ರಿ ಅಂತ ಒಳ್ಳೆ ಮೆಸೇಜ್ ಇದೆ. ಈ ಥರ ಫಿಲಮ್ ಮಾಡೋಕ್ಕೆ ಇನ್ನೊಂದು ಡೈರೆಕ್ಟರ್ಗಳು ತಿರ್ಗಾ ಹುಟ್ಟಿ ಬರಬೇಕು. ಚೆನ್ನಾಗಿದೆ. ಫೋಕಸ್ ಮತ್ತೆ ಬರ್ತೀನಿ. ಸಖತ್ತಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನಿಮ್ಗೆ ಬೈದಿರೋದು. ಅಣ್ಣ ಸೂಪರು, ಅದ್ಭುತ. ಸೂಪರ್. ಸರಿಯಾಗಿದೆ ಮೂವಿ. ಸೂಪರ್ ಆಯ್ತು, ಚೆನ್ನಾಗಿದೆ. ನೋಡ್ಬೋದು, ಒಂದ್ಸಲ ನೋಡ್ಬೋದು. ಮೀಡಿಯಾ ಸೂಪರ್. ಅವನೇ ಕಲ್ಕಿ. ದಡ್ಡರಿಗೆ ಮಾತ್ರ ನೋಡ್ಬೇಕು ಮೂವಿ. ಎಲ್ಲರೂ ತುಂಬಾ ಚೆನ್ನಾಗಿದೆ. ಓಕೆ. ಪಿಕ್ಚರ್ ಇನ್ನೊಂದ್ಸರಿ ನೋಡ್ಬಿಟ್ಟು ಹೇಳ್ತೀನಿ. ಗ್ಯಾರಂಟಿ. ಇವತ್ತು ಫಿಲಮ್ ಇದಾವೆ, ಅಷ್ಟು ಮಾಸ್ಟರ್ ಪೀಸೇನೆ. ಅರ್ಥ ಆಯ್ತಾ ಮೂವಿ? ಅರ್ಥ ಆಗೋದು ಪ್ರತಿಯೊಂದು ಸೀನು ಐಕಾನಿಕ್ ಆಗಿ ಸೈಕಾಲಜಿಕಲ್ ಅಲ್ಲಿ ಇವೆ. ಒಂದು ರೆಕಾರ್ಡ್ ಬ್ರೇಕಿಂಗ್ ಸೆಟ್ ಮಾಡುತ್ತಾ ಖಂಡಿತ ಮಾಸ್ಟರ್ ಪೀಸ್ ಮೂವಿ. ನಿಜ, ಒಂದೊಂದು ಸೀನ್ಸು ಐಕಾನಿಕ್ ಸೀನ್ಸು. ನಮ್ಮ ಈ ಪ್ರಪಂಚದಲ್ಲಿ ಏನೇನು ತುಂಬಿದೆ, ಕ್ಯಾಸ್ಟಿಸಮು ಅದು ಇದು
ನಡೀತಾ ಹೋದರೆ ಮುಂದಕ್ಕೆ ಯಾವ ಥರ ಅದು ಇಂಪ್ರೂವ್ ಆಗುತ್ತಾ ಹೋಗುತ್ತೆ ಮತ್ತು ನಮಗೆ ವಿನಾಶಕ್ಕೆ ಯಾವ ಥರ ಕಾರಣ ಆಗುತ್ತೆ ಅನ್ನೋದನ್ನ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪ್ರತಿಯೊಂದು ಸೀನು ಹೈಲೈಟೇ. ವಾರ್ನರಲ್ಲಿ ತೋರಿಸಿದಾರಲ್ಲ ಅದು ಜಸ್ಟ್ ಒಂದು ಸೀನ್ ಅಷ್ಟೇ, ಫಿಲಮಲ್ಲಿ ಅಷ್ಟು ರಾಶಿ ಇದಾವೆ ಆ ಥರ ಸೀನ್ಸ್. ಹಣ್ಣು ಕಚ್ಚಕ್ಕೂ ಮುಂಚೆ ಹಣ್ಣು ಕಚ್ಚಕ್ಕೂ ಮುಂಚೆ ಹೆಣ್ಣು ಬಿಚ್ಚಕ್ಕೂ ಮುಂಚೆ ಬೆಲೆ ಜಾಸ್ತಿ. ಅಂದ್ರೆ ಈ ತರ ಕೆಲವು ಸಖತ್ ಸೀನ್ಸ್ ಐಕಾನಿಕ್ ಆಗಿ ಹೇಳಿದ್ದಾರೆ. ಕಲ್ಕಿ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಖಂಡಿತವಾಗೂ ಬಂದೇ ಬರ್ತಾನೆ. ನಮ್ಮ ಬ್ರೈನ್ ಚಿಕ್ಕದು ದೊಡ್ಡ ನೋಡಿ. ಎ ವರ್ಲ್ಡ್ ತೋರಿಸಿದ್ದಾರೆ, ಸೂಪರ್ ಆಗಿದೆ. ಎ ವರ್ಲ್ಡ್ ಫಿಲಮ್ ಚೆನ್ನಾಗೈತೆ. ಜಾತಿ ಅಂತ ಹೊಡೆದಾಡ್ಬಿಡ್ರಿ, ಪ್ರಜಾಪ್ರಭುತ್ವದಿಂದ ಬದುಕ್ರಿ, ದೇಶದಲ್ಲಿ ಎಲ್ಲ ಒಂದೇ ಮನುಷ್ಯತ್ವಕ್ಕೆ ಬೆಲೆ ಕೊಡ್ರಿ ಅಂತ ತುಂಬ ಅರ್ಥ ಆಗಂಗೆ ಹೇಳೋರಿ. ಸಿನಿಮಾ ತುಂಬ ಚೆನ್ನಾಗಿದೆ. ಕನ್ನಡಿಗರೆಲ್ಲ ಬಂದೆಲ್ಲ ನೋಡಬೇಕು, ಸಿನಿಮಾಗಳು ಥಿಯೇಟ್ರಲ್ಲಿ ನೋಡಬೇಕು. ಈ ಸಿನಿಮಾ ಹೇಗಿದೆ ಅಂತಂದರೆ ಒಂದು ಮೈಂಡು, ಬಟ್ ಕಣ್ಣಲ್ಲಿ ನೋಡೋಂಗಿಲ್ಲ. ಸಿನಿಮಾ ಕಣ್ಣಲ್ಲಿ ನೋಡಿದ್ರೆ ಖಂಡಿತ ಅರ್ಥ ಆಗಲ್ಲ, ಮೈಂಡಲ್ಲಿ ನೋಡಬೇಕು. ಆ ಸಿನಿಮಾ ಇರೋದೇ ಅದು, ಮೈಂಡಲ್ಲಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಕಣ್ಣಲ್ಲಿ 100 ಸಲ ನೋಡಿದ್ರೆ ಅರ್ಥ ಆಗಲ್ಲ ಸರ್, 100 ಸಲ ಅಲ್ಲ 1000 ಸಲ ನೋಡಿದ್ರೆ ಅರ್ಥ ಆಗಲ್ಲ. ಕತ್ಲಲ್ಲಿ ಒಂದು ಟೀಸರ್ ತೋರಿಸಿದ್ರಲ್ಲ, ಆ ಥರ ನಮ್ಮ ಮೂವಿ ಯಾವ್ದೇಳಿ? ಕತ್ಲಲ್ಲಿ ಒಂದು ಟೀಸರ್ ತೋರಿಸಿದ್ರಲ್ಲ, ಆ ಥರ ಮೂವಿ. ಹಾಂ, ಅದೇ ಥರನಾ? ತುಂಬ ಚೆನ್ನಾಗಿದೆ. ಮೂವಿ ಪೂರ್ತಿ ಕತ್ಲಲ್ಲಿ ಇದೆಯಾ ಇಲ್ಲ? ನೋಡಿ ಸರ್, ಮೂವಿ ನೋಡಿ ರಿವ್ಯೂ ಮಾಡಿ. ನಮ್ಮ ಮೈಂಡೇ ಒಂಥರ ಕತ್ಲೆ ಇದ್ದಂಗೆ. ನಾವು ಕತ್ಲಲ್ಲಿದ್ದೀವಿ ಅಂತ ತೋರಿಸ್ತಾ ಇರೋದು. ಮೂವಿ ಕತ್ಲೆಲ್ಲ ಇರೋದು, ನಾವು ಕತ್ಲಲ್ಲಿದ್ದೀವಿ, ಅದರಿಂದ ಆಚೆ ಬನ್ನಿ ಅಂತ ಅದ ಇರೋದು. ಓಕೆ, ಸೂಪರ್. ಪ್ರಕೃತಿಗೆ ನಾವು ಹೊಡೆಯಕ್ಕೆ ಹೋದ್ರೆ ಪ್ರಕೃತಿ ಲಾಸ್ಟಿಗೆ ನಮಗೆ ಒಂದು ದಿವಸ ಹೊಡೆದು ಚಡ್ಡಿಲಿ ನಿಲ್ಲಿಸ್ತದೆ. ಮೂವಿ ಮಾತ್ರ ಅಲ್ಟಿಮೇಟ್ ಸರ್. ಹಣ್ಣು ಕಚ್ಚಕ್ಕೆ ಮುಂಚೆ ಹೆಣ್ಣು ಬಿಚ್ಚಕ್ಕೆ ಮುಂಚೆನೇ ಬೆಲೆ ಜಾಸ್ತಿ. ಅದನ್ನು ತೋರಿಸಿದ್ರೆ ಎಲ್ಲರೂ ಚೆನ್ನಾಗಿದೆ ಅಷ್ಟೇ. ಇನ್ನೊಂದ್ಸಲಿ ಟ್ರೈ ಮಾಡಬೇಕು, ಅರ್ಥವಂತೂ ಆಗಲ್ಲ. ಇನ್ನೊಂದ್ಸತಿ ಬಂದು ನೋಡ್ಬಿಟ್ಟು ಹೇಳ್ತೀವಿ. ಮೂವಿ ಸೂಪರ್ ಸರ್, ಎಂಟರ್ಟೈನ್ಮೆಂಟ್ ಎಲ್ಲ ಸಖತ್ತಾಗಿದೆ ಸರ್. ಮೂವಿ ಮಾತ್ರ ಅರ್ಥ ಆಗಲ್ಲ ಅಂದ್ರೆ ಇನ್ನೊಂದ್ಸತಿ ನೋಡ್ಬೇಕು ಸರ್. ಅರ್ಥ ಆಗುತ್ತೆ, ಆಗ ಕ್ಷಣಕ್ಕೆ ಅರ್ಥ ಆಗುತ್ತೆ, ಮತ್ತೆ ಅರ್ಥ ಆಗೋದಿಲ್ಲ. ಹೋಗಿ ಬಂದ್ಮೇಲೆ ಏನು ಅರ್ಥ ಇಲ್ಲ, ಅಲ್ಲಿ ನೋಡ್ತಾ ಇದ್ರೆ ಎಲ್ಲ ಅರ್ಥ ಆಗ್ತಾ ಇರುತ್ತೆ. ಆಚೆ ಬಂದ್ಮೇಲೆ ಏನನ್ನೋದೇ ಗೊತ್ತಿಲ್ಲ. ಕ್ಲೈಮ್ಯಾಕ್ಸ್ ಏನಿದೆ? ಮಸ್ತ್ ಅಲ್ಟಿಮೇಟಲ್ ಇದೆ. ಕ್ಲೈಮ್ಯಾಕ್ಸ್ ಇಲ್ಲ, ಇನ್ನೊಂದ್ಸತಿ ಮೂವಿ ನೋಡ್ಬೇಕು, ಅದೇ ಕ್ಲೈಮ್ಯಾಕ್ಸ್ ಇಲ್ಲ. ಇನ್ನೊಂದ್ಸತಿ ಬಂದು ನೀವು ಮೂವಿ ನೋಡ್ಬೇಕು, ಅದೇ ಕ್ಲೈಮ್ಯಾಕ್ಸ್. ಸರ್ ಫಿಲಮ್ ತುಂಬ ಚೆನ್ನಾಗಿದೆ. ಸಮಾಜದಲ್ಲಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ತೋರಿಸಿದ್ದಾರೆ. ಯು ಎ ಅಂದರೆ ಅರ್ಥ ಇಷ್ಟೇ, ನೀವು ನಾವು ಹೇಗಿರಬೇಕು ಅಂತ ತೋರಿಸಿದ್ದಾರೆ. ಬಂದೆಲ್ಲ ಸಿನಿಮಾ ನೋಡಿ.